ನಾನು ಒಮ್ಮೆ ಮುಸ್ಲಿಂ ಸ್ನೇಹಿತನೊಂದಿಗೆ ಕುರಾನ್, ಸುನ್ನತ್ ಮತ್ತು ಹದೀಸ್ ಬಗ್ಗೆ ಮಾತನಾಡಿದೆನು. ಅವರು ಕುರಾನ್ ಅನ್ನು ಮಾತ್ರ ಅನುಸರಿಸುತ್ತಾರೆ, ಆದರೆ ಮುಹಮ್ಮದ್ ಸಂಪ್ರದಾಯಗಳನ್ನು ಅನುಸರಿಸುವುದಿಲ್ಲ ಎಂದು ಆತನು ನನಗೆ ಹೇಳಿದನು. ನಾನು ಅವನನ್ನು ಕೇಳಿದೆ, ನಿಮಗೆ ಈ ವಿಷಯದಲ್ಲಿ ಖಚಿತವಾಗಿದೆಯೋ? ನಾನು ಇದನ್ನು ಮೊದಲ ಬಾರಿಗೆ ಕೇಳುತ್ತೇನೆ. ಆತನು ಉತ್ತರಿಸಿದನು, ಕುರಾನ್ ಮಾತ್ರ ಅಲ್ಲಾಹನ ವಾಕ್ಯವಾಗಿದೆ. ಆದರೆ ಸುನ್ನತ್ ಮತ್ತು ಹದೀಸ್ ಮನುಷ್ಯರ ಮಾತುಗಳಾಗಿವೆ. ಆ ಸಂಪ್ರದಾಯಗಳಲ್ಲಿ ಯಾವುದು ಅಧಿಕೃತ, ದೈವಿಕ ಮತ್ತು ಯಾವುದು ಭ್ರಷ್ಟತೆಯಿಂದ ಕೂಡಿದೆ ಮತ್ತು ಮೋಸಗೊಳಿಸುವ ಸಂಪ್ರದಾಯಗಳು ಎಂದು ನಿಮಗೆ ತಿಳಿದಿಲ್ಲ. ಹೀಗಾಗಿ ನಾನು ಕುರಾನ್ ಅನ್ನು ಮಾತ್ರ ಅನುಸರಿಸುತ್ತೇನೆ. ಆತ್ಮೀಯ ಸ್ನೇಹಿತರೆ, ಇಂದು ನಾನು ಈ ಸಂಪ್ರದಾಯಗಳು, ಸುನ್ನಾ ಅಥವಾ ಹದೀಸ್ ಕುರಿತು ಚರ್ಚಿಸುತ್ತಾ ಇದ್ದೇನೆ. ಮತ್ತು ಕೊನೆಯಲ್ಲಿ ಮುಸ್ಲಿಮರ ಜೀವನಕ್ಕೆ ಕುರಾನ್ ಏಕೆ ಸಾಕಷ್ಟು ಮಾರ್ಗಸೂಚಿಗಳನ್ನು ಹೊಂದಿಲ್ಲ ಎಂಬುದಕ್ಕೆ ನಾನು ನಿಮಗೆ ಉತ್ತರವನ್ನು ನೀಡುತ್ತೇನೆ. ಆದ್ದರಿಂದ ಕೊನೆಯವರೆಗೂ ನೀವುಗಳು ಕಾಯಬೇಕು. ಈ ವಿಷಯಕ್ಕೆ ಸಂಬಂಧಿಸಿದ ಅರೇಬಿಕ್, ಇಸ್ಲಾಮಿಕ್ ಪದಗಳನ್ನು ನಾನು ಮೊದಲು ವಿವರಿಸುತ್ತೇನೆ ಮತ್ತು ಸ್ಪಷ್ಟಪಡಿಸುತ್ತೇನೆ. ಹದೀಸ್ ಇವು ಮುಹಮ್ಮದ್ ಅವರ ಮಾತುಗಳು ಮತ್ತು ಕಾರ್ಯಗಳಿಗೆ ಸಂಬಂಧಿಸಿದ ವರದಿಗಳು ಮತ್ತು ಮಾತುಗಳಾಗಿವೆ. ಅಲ್ಲದೆ ಅವರು ಏನಾದರೂ ಸೂಚನೆ ನೀಡಿದರು ಮತ್ತು ಅವರ ಉಪಸ್ಥಿತಿಯಲ್ಲಿ ಏನು ಮಾಡಿದರು. ಸಂಪ್ರದಾಯಗಳು ಮತ್ತು ಆಚರಣೆಗಳ ಅನೇಕ ಸಂಗ್ರಹಗಳಿವೆ. ಸುನ್ನಾ ಇದರ ಅರ್ಥ ಕಸ್ಟಮ್ ಅಥವಾ ಪದ್ಧತಿ ಅಥವಾ ಪ್ರವಾದಿಯ ಮಾರ್ಗ. ಇದು ಮುಹಮ್ಮದ್ ಮತ್ತು ಆತನ ಅನುಯಾಯಿಗಳು ಹೇಗೆ ವಾಸಿಸುತ್ತಿದ್ದರು ಎಂಬುದರ ಜೀವನ ವಿಧಾನವಾಗಿದೆ. ಮೆಕ್ಕಾ ಮತ್ತು ಮದೀನಾದಲ್ಲಿ ಮುಹಮ್ಮದ್ ಅವರ ಸೇವೆಯ 23 ವರ್ಷಗಳ ಅವಧಿಯದ್ದಾಗಿತ್ತು. ಈ ಎರಡು ಪದಗಳು ಹದೀಸ್ ಮತ್ತು ಸುನ್ನಾ ಅನ್ನು ಸಾಮಾನ್ಯವಾಗಿ ಸ್ಥಳೀಯ ಭಾಷೆಯಲ್ಲಿ ನಿಕಟವಾಗಿ ಪರಸ್ಪರ ಸಂಬಂಧ ಹೊಂದಿರುವ ಅಥವಾ ಹಾಗೆ ಬಳಸಲಾಗುತ್ತದೆ. ಸಮಾನಾರ್ಥಕ ಪದಗಳು ಎಂಬುದಾಗಿ ಹೇಳಬಹುದು. ಆದಾಗ್ಯೂ ಸಹಜವಾಗಿ ಪ್ರತಿ ಪದಕ್ಕೂ ವಿಭಿನ್ನ ವಿವರಣೆಗಳಿವೆ. ಮುಹಮ್ಮದ್ ಮೆಕ್ಕಾ ಮತ್ತು ಮದೀನಾದಲ್ಲಿ ವಾಸಿಸುತ್ತಿದ್ದಾಗ ಅವರು ನಾಯಕರಾಗಿದ್ದರು ಮತ್ತು ಸಮಸ್ಯೆಗಳು ಉದ್ಭವಿಸಿದರೆ ಅವರು ತಮ್ಮ ದರ್ಶನಗಳು ಮತ್ತು ತೀರ್ಪುಗಳ ಪ್ರಕಾರ ಅವುಗಳನ್ನು ಪರಿಹರಿಸಿದನು. ಮುಹಮ್ಮದ್ ಅವರ ಅನುಯಾಯಿಗಳು ಆತನನ್ನು ಅಲ್ಲಾಹನ ಅನನ್ಯ ಪ್ರವಾದಿ ಎಂದು ನಂಬಿದ್ದರು ಮತ್ತು ಆತನು ಹೇಳಿದ ಮತ್ತು ಮಾಡಿದ ಎಲ್ಲವೂ ಸಂಪೂರ್ಣವಾಗಿ ಸರಿ ಎಂದು ಅವರು ಗ್ರಹಿಸಿದರು. ಆದಾಗ್ಯೂ ಕೆಲವು ಮೆಕ್ಕನ್ ಜನರು ಕೂಡ ವಿಮರ್ಶಾತ್ಮಕರಾದರು, ಏಕೆಂದರೆ ಈ ಪ್ರಕಟಣೆಗಳು ಮುಹಮ್ಮದ್ಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತವೆ ಮತ್ತು ಆಗಾಗ್ಗೆ ವೈಯಕ್ತಿಕ ಅನುಕೂಲಗಳಿಗಾಗಿ ಕಾರ್ಯನಿರ್ವಹಿಸುತ್ತವೆ. ಅದೇನೇ ಇದ್ದರೂ, ಮುಸ್ಲಿಂ ಸಮುದಾಯವು ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ದೈನಂದಿನ ಜೀವನದ ಸಂದರ್ಭಗಳಲ್ಲಿ ಅವರು ಎದುರಿಸುತ್ತಿರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲು ಮುಹಮ್ಮದ್ ಅನ್ನು ಮಾತ್ರ ಅವಲಂಬಿಸಿದೆ ಎಂದರ್ಥ. ಆದರೆ ಮುಹಮ್ಮದ್ ಸತ್ತ ನಂತರ ಮುಸ್ಲಿಂ ಸಮುದಾಯ ಯಾರನ್ನು ಸಂಪರ್ಕಿಸಿತು? ಆರಂಭದಲ್ಲಿ ಮುಹಮ್ಮದ್ ಸತ್ತ ನಂತರ ಮುಹಮ್ಮದನ ನಾಯಕರು ಮತ್ತು ಸಹಚರರು ಮುಹಮ್ಮದ್ ಹೇಳಿದ ಮತ್ತು ಮಾಡಿದ್ದನ್ನು ನೆನಪಿಸಿಕೊಂಡರು ಮತ್ತು ಉತ್ತರಗಳನ್ನು ಕೊಡುತ್ತಿದ್ದರು. ಆದರೆ ಸಮಯ ಕಳೆದಂತೆ ಈ ಸಹಚರರಲ್ಲಿ ಹೆಚ್ಚಿನವರು ಸತ್ತರು ಮತ್ತು ಮುಸ್ಲಿಂ ಸಮುದಾಯವು ಅವರ ಪ್ರಶ್ನೆಗಳಿಗೆ ಉತ್ತರಿಸಲು ಹೆಚ್ಚುವರಿ ಮೂಲಗಳನ್ನು ಹುಡುಕಿತು. ಈ ಕಾರಣಕ್ಕಾಗಿಯೇ ಮೊದಲ 4 ಖಲೀಫರ ಕಾಲದಲ್ಲಿ ಕುರಾನ್ ಬರೆಯಲಾಯಿತು. ಮುಸ್ಲಿಮರು ತಮ್ಮ ಪ್ರಶ್ನೆಗಳಿಗೆ ಕುರಾನ್ ಪಠ್ಯದಲ್ಲಿ ಉತ್ತರಗಳನ್ನು ಹುಡುಕಿದರು. ನೆನಪಿಡಿರಿ, ಕುರಾನ್ ಅನ್ನು ಮುಹಮ್ಮದ್ ಕಾಲದಲ್ಲಿ ಬರೆಯಲಾಗಿಲ್ಲ ಮತ್ತು ಮುಹಮ್ಮದ್ ಅಂತಹ ಪುಸ್ತಕವನ್ನು ಬರೆಯಲು ಎಂದಿಗೂ ಆದೇಶ ನೀಡಲಿಲ್ಲ. ಆದರೆ ಮುಹಮ್ಮದ್ ನಂತರ ಖಲೀಫರು ಕುರಾನ್ ಬರೆಯಲು ನಿರ್ಧರಿಸಿದರು. ಆದರೆ ಇಸ್ಲಾಂ ವಿದೇಶಿ ನೆಲ ಮತ್ತು ಸಂಸ್ಕೃತಿಗಳಿಗೆ ಹರಡುತ್ತಿದ್ದಂತೆ ಮುಸ್ಲಿಂ ನಾಯಕರು ಮತ್ತು ಅದರ ಸಮುದಾಯಕ್ಕೆ ಹೊಸ ಪ್ರಶ್ನೆಗಳು ಎದುರಾಗಿವೆ. ಕುರಾನ್ ಈ ಹೊಸ ಸನ್ನಿವೇಶಗಳು ಮತ್ತು ಅವರ ಸಮಸ್ಯೆಗಳು ಮತ್ತು ಪ್ರಶ್ನೆಗಳಿಗೆ ಯಾವುದೇ ಸ್ಪಷ್ಟ ಉತ್ತರಗಳನ್ನು ನೀಡಲಿಲ್ಲ. ಹೀಗಾಗಿ ಕುರಾನ್ನಲ್ಲಿ ಪರಿಗಣಿಸದ ಸಮಸ್ಯೆಗಳನ್ನು ಸ್ಪಷ್ಟಪಡಿಸಲು ಉಮ್ಮಾಗೆ ಹೆಚ್ಚುವರಿ ಉಲ್ಲೇಖಗಳು ಬೇಕಾಗಿದ್ದವು. ಮುಸ್ಲಿಮರು ತಮ್ಮ ಪ್ರವಾದಿಯ ಜೀವನ ವಿಧಾನ ಮತ್ತು ಅವರು ಅನುಮೋದಿಸಿದ ಅವರ ಸಮಕಾಲೀನರ ಕ್ರಮಗಳು ಪರಿಪೂರ್ಣ ಮಾದರಿ ಎಂದು ಖಚಿತವಾಗಿದ್ದರಿಂದ ಮುಹಮ್ಮದ್ ಅವರ ಜೀವನ ವಿಧಾನವನ್ನು ಸಾಧ್ಯವಾದಷ್ಟು ನಿಕಟವಾಗಿ ಅನುಕರಿಸಬೇಕು ಎಂದು ಅವರಿಗೆ ಮನವರಿಕೆಯಾಯಿತು. ಅಲ್ಲಾಹನನ್ನು ದಯವಿಟ್ಟು ಮೆಚ್ಚಿಸಿ ಮತ್ತು ಸಾವಿನ ನಂತರ ಸ್ವರ್ಗಕ್ಕೆ ಪ್ರವೇಶಿಸಲು ಹೆಚ್ಚಿನ ಅವಕಾಶವನ್ನು ಪಡೆಯಿರಿ. ಮುಹಮ್ಮದ್ನ ಹೆಚ್ಚಿನ ಜೀವನ ಕಥೆಗಳು ಕುರಾನ್ನಲ್ಲಿ ಕಂಡುಬಂದಿಲ್ಲ ಮತ್ತು ಇನ್ನೂ ಸಂಗ್ರಹಿಸಿ ಬರೆದಿಲ್ಲವಾದ್ದರಿಂದ ಕೆಲವು ನಿರ್ದಿಷ್ಟ ಇಸ್ಲಾಮಿಕ್ ವಿದ್ವಾಂಸರು ಹಾಗೆ ಮಾಡಬೇಕೆಂದು ಕಂಡುಕೊಂಡರು. ಹೀಗಾಗಿ ಮುಹಮ್ಮದ್ ಅವರ ಜೀವನ ವಿಧಾನದ ಜ್ಞಾನವನ್ನು ಸಂರಕ್ಷಿಸಲು ವಿದ್ವಾಂಸರು ಕುರಾನ್ನಲ್ಲಿ ಸೇರಿಸದ ಅವರ ಜೀವನದ ಹೇಳಿಕೆಗಳು ಮತ್ತು ಘಟನೆಗಳನ್ನು ಸಂಗ್ರಹಿಸಲು ಮತ್ತು ಬರೆಯಲು ಪ್ರಾರಂಭಿಸಿದರು. ಈ ಹೆಚ್ಚಾಗಿ ಮೌಖಿಕವಾಗಿ ಹರಡುವ ಉಪಾಖ್ಯಾನಗಳು ಮತ್ತು ಘಟನೆಗಳನ್ನು ಇಂಗ್ಲಿಷ್ನಲ್ಲಿ ಹೀಗೆ ಕರೆಯಲಾಗುತ್ತದೆ: ಸಂಪ್ರದಾಯಗಳು ಮತ್ತು ಹದೀಸ್ ಹೇಳಿಕೆಗಳು, ಕಥೆಗಳು ಮತ್ತು ಸುನ್ನಾ ಪದ್ಧತಿ, ಅಭ್ಯಾಸ ಎಂದು ಉಪವಿಭಾಗಗಳಾಗಿರಬಹುದು. ನಾನು ಮೊದಲೇ ಹೇಳಿದಂತೆ ಈ ಎರಡು ಪದಗಳು ಹದೀಸ್ ಮತ್ತು ಸುನ್ನಾ ಸಾಮಾನ್ಯವಾಗಿ ನಿಕಟವಾಗಿ ಪರಸ್ಪರ ಸಂಬಂಧವನ್ನು ಬಳಸಲಾಗುತ್ತದೆ ಅಥವಾ ಸಮಾನಾರ್ಥಕಗಳಾಗಿ ಬಳಸಲಾಗುತ್ತದೆ.
ಮುಹಮ್ಮದ್ ಮರಣದ ಸುಮಾರು 200-300 ವರ್ಷಗಳ ನಂತರ ಮಾತ್ರ ಈ ಸಂಪ್ರದಾಯಗಳ ಸಂಗ್ರಹ ಮತ್ತು ಬರವಣಿಗೆಯು ಕಾರ್ಯವು ಸಂಭವಿಸಿತು. ಕೆಲವು ಮುಸ್ಲಿಂ ವಿದ್ವಾಂಸರು ಅವುಗಳನ್ನು ಸಂಗ್ರಹಿಸಿ ವಿಶೇಷ ಪುಸ್ತಕಗಳಲ್ಲಿ ಬರೆಯಲು ಪ್ರಾರಂಭಿಸಿದರು. ಅತ್ಯಂತ ಪ್ರಸಿದ್ಧ ಮುಸ್ಲಿಂ ವಿದ್ವಾಂಸ ಅಲ್ ಬುಖಾರಿ ಅವರು ಕ್ರಿಸ್ತ ಶಕ 870ರಲ್ಲಿ ನಿಧನರಾದರು. ಅವರು ಮುಹಮ್ಮದ್ ಅವರ ಕಾರ್ಯಗಳು ಮತ್ತು ಹೇಳಿಕೆಗಳ ಸುಮಾರು 600 ಸಂಪ್ರದಾಯಗಳನ್ನು ಅಂದರೆ ಹದೀಸಗಳನ್ನು ಸಂಗ್ರಹಿಸಿದರು. ಅವುಗಳಲ್ಲಿ ಪ್ರಮಾಣ ಪರೀಕ್ಷೆಯ ನಂತರ ಆತನು ತಮ್ಮ ಸ್ವಂತ ತೀರ್ಪು ಮತ್ತು ಪರೀಕ್ಷೆಯಲ್ಲಿ ಕೇವಲ 7200 ಮಾತ್ರ ಅಧಿಕೃತವೆಂದು ಪರಿಗಣಿಸಿದನು. ಹದೀಸ್ನ ಇನ್ನೊಬ್ಬ ಪ್ರಸಿದ್ಧ ಮುಸ್ಲಿಂ ಸಂಗ್ರಾಹಕನನ್ನು ಮುಸ್ಲಿಂ ಇಬ್ನ್ ಅಲ್ ಹಜ್ಜಾಜ್ ಎಂದು ಕರೆಯಲಾಗುತ್ತದೆ. ಅವರು ಕ್ರಿಸ್ತ ಶಕ 875ರಲ್ಲಿ ನಿಧನರಾದರು. ಈ ಹದೀಸ್ ಕಥೆಗಳಲ್ಲಿ ಉತ್ತಮ ಸಂಖ್ಯೆಯು ಬಹಳ ಪ್ರಶ್ನಾರ್ಹವಾಗಿರುವುದರಿಂದ ಇಂದು ವಿಮರ್ಶಕರು ಇವುಗಳನ್ನು ಸಹ ಅನುಮಾನಿಸುತ್ತಾರೆ. ಇದನ್ನು ಸರಿದೂಗಿಸಲು ಮುಸ್ಲಿಂ ಸಂಶೋಧಕರು ಅವುಗಳನ್ನು ಆರೋಗ್ಯಕರ, ಸುಂದರ ಅಥವಾ ದುರ್ಬಲದಂತಹ ವರ್ಗಗಳಾಗಿ ದೃಢೀಕರಿಸಲು ಪ್ರಯತ್ನಿಸಿದ್ದಾರೆ. ಸಂಗ್ರಾಹಕರು ಸುನ್ನದ 3 ವರ್ಗಗಳನ್ನು ಪ್ರತ್ಯೇಕಿಸಿದರು. ಮುಹಮ್ಮದ್ ಅವರ ಕ್ರಿಯೆಗಳಿಗೆ ಸಂಬಂಧಿಸಿದಂತೆ 1. ಮುಹಮ್ಮದ್ ಅವರ ಕ್ರಿಯೆಗಳು. 2. ಮುಹಮ್ಮದ್ ಅವರ ಸಮ್ಮುಖದಲ್ಲಿ ಮುಸ್ಲಿಮರ ಗುಂಪು ಮಾಡಿದ ಕ್ರಿಯೆಗಳು ಮತ್ತು ಆತನು ಅವುಗಳನ್ನು ಅನುಮೋದಿಸಿದನು. 3. ಮುಹಮ್ಮದ್ ಅವರ ಉಪಸ್ಥಿತಿಯಲ್ಲಿ ಮೂರನೇ ವ್ಯಕ್ತಿಯಿಂದ ಮಾಡಿದ ಮತ್ತು ಆತನು ಅನುಮೋದಿಸಿದ ಕ್ರಿಯೆಗಳು. ಸಾಮಾನ್ಯವಾಗಿ ಮುಸ್ಲಿಂ ವಿದ್ವಾಂಸರು ಅಧಿಕೃತ ಸಂಪ್ರದಾಯಗಳಾಗಿ ಸ್ವೀಕರಿಸಲು ಕೆಳಗಿನ ಮಾನದಂಡಗಳನ್ನು ಹೊಂದಿದ್ದರು. ಮುಹಮ್ಮದ್ ಅವರ ಜೀವನ ಶೈಲಿಗೆ ಸಂಬಂಧಿಸಿದ ಕತೆ. 1. ನಿರೂಪಕರ ವಿಷಯ ಸಂಪರ್ಕವು ಪೂರ್ಣವಾಗಿರಬೇಕು, ಕೇವಲ ಪುರುಷರನ್ನು ಒಳಗೊಂಡಿರುತ್ತದೆ. 2. ವಿಷಯ ಸಂಪರ್ಕದಲ್ಲಿರುವ ಪ್ರತಿಯೊಬ್ಬ ನಿರೂಪಕನನ್ನು ವಿಶ್ವಾಸಾರ್ಹ ಮತ್ತು ನಂಬಿಗಸ್ತ ವ್ಯಕ್ತಿ ಎಂದು ಒಪ್ಪಿಕೊಳ್ಳಬೇಕು. 3. ಪಠ್ಯದ ವಿಷಯವನ್ನು ಹಲವಾರು ಸ್ಥಳಗಳಲ್ಲಿ ದೃಢೀಕರಿಸಬೇಕು ಮತ್ತು ಇತರ ಅಧಿಕೃತ ಸಂಪ್ರದಾಯಗಳಿಗೆ ವಿರುದ್ಧವಾಗಿರಬಾರದು. ಮುಂದೆ ನಾನು ಹದೀಸ್ನಲ್ಲಿ ಹಾಜರಾದ ಕೆಲವು ಪ್ರಮುಖ ವಿಷಯಗಳನ್ನು ನಮೂದಿಸಲು ಬಯಸುತ್ತೇನೆ. ನಾನು ಈ ಕೆಳಗಿನವುಗಳನ್ನು ಹೆಸರಿಸಲು ಇಷ್ಟಪಡುತ್ತೇನೆ: ಪ್ರಾರ್ಥನೆ, ತೀರ್ಥಯಾತ್ರೆ, ಉಪವಾಸ, ಪವಿತ್ರ ಯುದ್ಧ, ಪೂರ್ವನಿರ್ಧಾರದಂತಹ ಧಾರ್ಮಿಕ ವಿಷಯಗಳಲ್ಲಿ, ಮತ್ತು ಆನುವಂಶಿಕತೆ, ಮದುವೆ ಮತ್ತು ವಿಚ್ಛೇದನದಂತಹ ಕುಟುಂಬ ಜೀವನದ ಮೇಲೆ. ಆದರೆ ಒಪ್ಪಂದಗಳು, ವಾಣಿಜ್ಯ, ಬ್ಯಾಂಕಿಂಗ್ನಂತಹ ಆರ್ಥಿಕ ವಿಷಯಗಳ ಮೇಲೆ, ಮತ್ತು ವೈಯಕ್ತಿಕ ನೈರ್ಮಲ್ಯದಂತಹ ಸ್ವಚ್ಛತೆ, ಶೇವಿಂಗ್, ಸುಗಂಧ ದ್ರವ್ಯದ ಬಳಕೆ, ಒಬ್ಬರ ಹಲ್ಲುಗಳನ್ನು ಹಲ್ಲುಜ್ಜುವುದು. ಸುನ್ನ ಮತ್ತು ಹದೀಸ್ಗಳ ಸಂಗ್ರಹಕ್ಕೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳಿವೆ. ಕಥೆಗಳು ಹಲವು ವರ್ಷಗಳಿಂದ ಮತ್ತು ಹಲವು ತಲೆಮಾರುಗಳ ಮೂಲಕ ಹಸ್ತಾಂತರಿಸಲ್ಪಟ್ಟಿವೆ. ಯಾವ ಕಥೆಗಳು ಸರಿಯಾಗಿವೆ, ತಪ್ಪಾಗಿದೆ ಅಥವಾ ಬದಲಾಯಿಸಲಾಗಿದೆ ಎಂದು ಸಂಗ್ರಾಹಕರು ಹೇಗೆ ಖಚಿತಪಡಿಸಿಕೊಳ್ಳಬಹುದು? ವಿಭಿನ್ನ ವಿದ್ವಾಂಸರು ಕಥೆಗಳನ್ನು ಸರಿಯಾಗಿ ಸ್ವೀಕರಿಸಿದರು ಮತ್ತು ವರ್ಗೀಕರಿಸಿದರು, ಆದರೆ ಅವರು ಇನ್ನು ಮುಂದೆ ಮುಹಮ್ಮದ್ ಅವರ ಅಧಿಕಾರವನ್ನು ಕೇಳಲು ಸಾಧ್ಯವಾಗಲಿಲ್ಲ. ವಿಭಿನ್ನ ವ್ಯಾಖ್ಯಾನಗಳು ಮತ್ತು ಹದೀಸ್ ಮತ್ತು ಸುನ್ನಾದ ಬಳಕೆಯು ವಿವಿಧ ಮುಸ್ಲಿಂ ಗುಂಪುಗಳ ನಡುವೆ ಭಿನ್ನಾಭಿಪ್ರಾಯಗಳನ್ನು ಉಂಟುಮಾಡುತ್ತದೆ ಮತ್ತು ಘರ್ಷಣೆಗಳು ಮತ್ತು ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ವಿಶೇಷವಾಗಿ ಸುನ್ನಿ ಮತ್ತು ಶಿಯಾ ಮುಸ್ಲಿಮರ ನಡುವೆ ಪ್ರಮುಖ ವ್ಯತ್ಯಾಸಗಳಿವೆ. ಅವರು ತಮ್ಮದೇ ಆದ ವಿಶ್ವಾಸಾರ್ಹ ವಿದ್ವಾಂಸರನ್ನು ಹೊಂದಿದ್ದಾರೆ ಮತ್ತು ಇತರ ಗುಂಪಿನ ವಿದ್ವಾಂಸರನ್ನು ಅಧಿಕೃತರಲ್ಲ ಎಂದು ತಿರಸ್ಕರಿಸುತ್ತಾರೆ. ದಯವಿಟ್ಟು ಈ ವಿಷಯದ ಕುರಿತು ನನ್ನ ಪುಸ್ತಕ ನಿನ್ನ ಮುಸ್ಲಿಂ ಸ್ನೇಹಿತನನ್ನು ಕೇಳು ಎನ್ನುವ ಪುಸ್ತಕದ ವಿಭಾಗ 1.34ರಲ್ಲಿ ನೋಡಿರಿ. ಮುಸ್ಲಿಂ ಜನರೊಂದಿಗಿನ ನನ್ನ ಕೂಟಗಳ ಸಮಯದಲ್ಲಿ ಅವರು ಈ ಸುನ್ನಾ ಮತ್ತು ಹದೀಸ್ಗಳನ್ನು ಹೇಗೆ ಉಲ್ಲೇಖಿಸುತ್ತಾರೆ ಮತ್ತು ಬಳಸುತ್ತಾರೆ ಎಂಬುದನ್ನು ನಾನು ಆಗಾಗ್ಗೆ ಕೇಳಿದ್ದೇನೆ. ಕುರಾನ್ ಅಥವಾ ಹದೀಸ್ ಪುಸ್ತಕಗಳಲ್ಲಿ ಬರೆಯಲ್ಪಟ್ಟ ಕಥೆಯನ್ನು ಉಲ್ಲೇಖಿಸುವಾಗ ಅನೇಕ ಮುಸ್ಲಿಮರು ಖಚಿತವಾಗಿರುವುದಿಲ್ಲ, ಆದರೆ ಹೆಚ್ಚಿನ ಮುಸ್ಲಿಮರು ಅದು ಕುರಾನ್ನಲ್ಲಿರಬಹುದು ಅಥವಾ ಹದೀಸ್ ಪುಸ್ತಕಗಳಲ್ಲಿರಬಹುದು ಎಂಬುದರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಹೀಗಾಗಿ ಅವರು ಇದನ್ನು ಅರಿತುಕೊಳ್ಳದೆ ಹದೀಸ್ ಪುಸ್ತಕಗಳನ್ನು ಕುರಾನ್ನ ಅಧಿಕಾರದ ಮಟ್ಟದಲ್ಲಿ ಇರಿಸುತ್ತಾರೆ. ಒಬ್ಬ ಮುಸ್ಲಿಂ ನನಗೆ ಒಂದು ನಿರ್ದಿಷ್ಟ ಹದೀಸ್ ಕಥೆಯನ್ನು ಉಲ್ಲೇಖಿಸಿ ಇದು ನಿಜ ಮತ್ತು ಪರಿಪೂರ್ಣ ಎಂದು ಹೇಳಿದರು. ಅವರು ಬುಖಾರಿ ಪರಿಪೂರ್ಣ ವ್ಯಕ್ತಿ ಎಂದು ಸಮರ್ಥನೆಗಳು ಮತ್ತು ಕಾರಣಗಳನ್ನು ನೀಡುತ್ತಾ ಹೋದರು
ಮತ್ತು ಅವರು ಈ ಕಥೆಯನ್ನು ಆರಿಸುವ ಮೂಲಕ 100% ನಿಜವಾದ ನಿರ್ಧಾರಗಳನ್ನು ತೆಗೆದುಕೊಂಡರು, ಅದನ್ನು ಅವರು ಸಂಪೂರ್ಣವಾಗಿ ಸತ್ಯವೆಂದು ನಿರ್ಣಯಿಸಿದರು. ಆದಾಗ್ಯೂ ಇದರರ್ಥ ಅವರು ಬುಖಾರಿಯನ್ನು ಪರಿಪೂರ್ಣ ವ್ಯಕ್ತಿ ಎಂದು ಚಿತ್ರಿಸಿದ್ದಾರೆ. ಬುಖಾರಿ ಸ್ವತಃ ಎಂದಿಗೂ ಹೇಳಿಕೊಳ್ಳಲಿಲ್ಲ. ಜೊತೆಗೆ ಇದನ್ನು ಮಾಡುವ ಮೂಲಕ ಮುಸ್ಲಿಮರು ಬುಖಾರಿಯನ್ನು ಮುಹಮ್ಮದ್ ಮತ್ತು ಅಲ್ಲಾಹನಂತೆಯೇ ನೋಡುವಂತವರು ಆಗುತ್ತಾರೆ. ಹೀಗಾಗಿ ಅಂತಹ ಮುಸ್ಲಿಮರು ಅದನ್ನು ಅರಿತುಕೊಳ್ಳದೆ ವಿಗ್ರಹಾರಾಧನೆ ಮಾಡುತ್ತಾರೆ. ಇದನ್ನು ಶಿರ್ಕ್ ಎಂದು ಕರೆಯಲಾಗುತ್ತದೆ. ಇದು ಒಬ್ಬ ವ್ಯಕ್ತಿಯನ್ನು ಅಲ್ಲಾಹನೊಂದಿಗೆ ಸಂಯೋಜಿಸುವುದು. ನನ್ನ ಪುಸ್ತಕ ನಿನ್ನ ಮುಸ್ಲಿಂ ಸ್ನೇಹಿತನನ್ನು ಕೇಳು ಎನ್ನುವ ಪುಸ್ತಕದ ವಿಭಾಗ 1.3 ನಾನು ವಿವಿಧ ವಿಷಯಗಳ ಮೇಲೆ ವಿವಿಧ ಹದೀಸ್ಗಳ 9 ಉದಾಹರಣೆಗಳನ್ನು ನೀಡುತ್ತೇನೆ. ಈ ಉದಾಹರಣೆಗಳಲ್ಲಿ ನಾನು ಉಲ್ಲೇಖಗಳು ಮತ್ತು ಕೆಲವು ವಿವರಣೆಗಳನ್ನು ನೀಡುತ್ತೇನೆ. ಹಾಗಾಗಿ ಕುರಾನ್ ಅನುಸರಿಸಲು ಸಾಕು ಎಂದು ಹೇಳುವ ಮುಸ್ಲಿಂ ನನ್ನ ಆರಂಭಿಕ ಕತೆಗೆ ನಾನು ಹಿಂತಿರುಗುತ್ತೇನೆ. ಅವರ ಅಭಿಪ್ರಾಯದಲ್ಲಿ ಹದೀಸ್ ಮತ್ತು ಸುನ್ನತ್ ಅನ್ನು ಅನುಸರಿಸಲು ಒದಗಿಸಿದ ಕಾರಣಗಳ ಅಗತ್ಯವಿಲ್ಲ. ಇವತ್ತು ಕೆಲವು ಮುಸ್ಲಿಂ ನಾಯಕರು ಕೂಡ ಅದೇ ವಾದವನ್ನು ಮಾಡುತ್ತಾರೆ. ಕಲಂ ಇನ್ಸ್ಟಿಟ್ಯೂಟ್ನ ಈ ಇಸ್ಲಾಮಿಕ್ ವಿದ್ವಾಂಸರು ಹೇಳುವುದನ್ನು ಆಲಿಸಿರಿ. ನಾವು ಆತನಿಗೆ ವಿಧೇಯರಾಗಬೇಕು ಮತ್ತು ನಾವು ಆತನನ್ನು ಅನುಸರಿಸಬೇಕು ಎಂದು ನಿಖರವಾಗಿ ನಮಗೆ ಹೇಗೆ ಗೊತ್ತು? ನಂತರದ ಪ್ರಶ್ನೆಯು ಸ್ವಾಭಾವಿಕವಾಗಿ ಈ ಹದೀಸ್ ಮತ್ತು ಸುನ್ನತ್ ಅನ್ನು ಕುರಿತು ನಾವು ಹೇಗೆ ಮಾತನಾಡಬಹುದು? ಯಾವುದು ಅಧಿಕೃತ, ಯಾವುದು ಒಳ್ಳೆಯದು ಮತ್ತು ಯಾವುದು ದುರ್ಬಲವಾಗಿದೆ, ಯಾವುದು ಕಟ್ಟುಕತೆಯಾಗಿದೆ ಎಂದು ನಮಗೆ ಹೇಗೆ ತಿಳಿಯುತ್ತದೆ? ಹದೀಸನ್ನು ಹೇಗೆ ಸೇರಿಸಲಾಗಿದೆ ಮತ್ತು ಅದನ್ನು ಹೇಗೆ ಸಂಕಲಿಸಲಾಗಿದೆ ಮತ್ತು ಅದರಲ್ಲಿ ಹಲವು ವ್ಯತ್ಯಾಸಗಳಿವೆ. ನೌಮನ್ ಅಲಿ ಖಾನ್ ಕುರಾನ್ ಸಾಪ್ತಾಹಿಕವು ಕುರಾನ್ ಸಾಕು ಎಂದು ಒತ್ತಿ ಹೇಳುತ್ತದೆ. أولم يكفيهم أن أنزلنا عليك الكتاب يتلى عليهم ಅವರಿಗೆ ನಾವು ಪುಸ್ತಕವನ್ನು ಕಳುಹಿಸಿದ್ದೇವೆ, ಅದನ್ನು ಓದಲಾಗುತ್ತಿದೆ. ಆತ್ಮೀಯ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯವೇನು? ಕುರಾನ್ ಮಾತ್ರ ಸಾಕೆ ಅಥವಾ ಮುಸ್ಲಿಮರು ಸುನ್ನಾ ಮತ್ತು ಹದೀಸ್ನ ಬೋಧನೆಗಳನ್ನು ಅನುಸರಿಸಬೇಕೇ? ನಿಮ್ಮ ಅನಿಸಿಕೆಗಳನ್ನು ನನಗೆ ತಿಳಿಸಿರಿ ಮತ್ತು ಕಾಮೆಂಟ್ಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ಬರೆಯಿರಿ. ಈ ವಿಷಯದ ಕುರಿತು ನೀವು ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದರೆ ನನ್ನ ಪುಸ್ತಕ ನಿನ್ನ ಮುಸ್ಲಿಂ ಸ್ನೇಹಿತನನ್ನು ಕೇಳು ಎನ್ನುವ ಪುಸ್ತಕದಲ್ಲಿ ವಿಭಾಗ 1.3 ನೀವು ಹೆಚ್ಚು ಆಳವಾದ ಮಾಹಿತಿಯನ್ನು ಕಾಣಬಹುದು. ನಮ್ಮ ವೆಬ್ಸೈಟ್ನಲ್ಲಿ ನೀವು ಉಚಿತ ನಕಲನ್ನು ಡೌನ್ಲೋಡ್ ಮಾಡಬಹುದು. ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತುವುದನ್ನು ಮರೆಯಬೇಡಿರಿ. ಮತ್ತು ನೀವು ಇಂತಹ ವಿಷಯಗಳ ಕುರಿತು ನಿಯಮಿತವಾಗಿ ಮಾತುಕತೆಗಳನ್ನು ಸ್ವೀಕರಿಸಲು ಬಯಸಿದರೆ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಕಾಮೆಂಟ್ ವಿಭಾಗದಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಬರೆಯಿರಿ ಮತ್ತು ನಾನು ಪ್ರತಿಯೊಂದಕ್ಕೂ ಸಂತೋಷದಿಂದ ಉತ್ತರಿಸುತ್ತೇನೆ. ಶೀಘ್ರದಲ್ಲೇ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಶುಭ ದಿನ ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ.